ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದ ಆಡಳಿತಾಧಿಕಾರಿ ಮೊಹಮ್ಮದ್ ಯೂನಸ್ ಅನ್ನು ನೊಬೆಲ್ ಗೆದ್ದ ಬಹುದಿನಗಳ ಬೇಡಿಕೆ ಬಿಮ್ಸ್ಟೆಕ್ ಸಮ್ಮೇಳನದಲ್ಲಿ ಈಡೇರಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನೊಬೆಲ್ ಯೂನಸ್ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ಥಾಯ್ಲೆಂಡ್ನಲ್ಲಿ ನಡೆದಿವೆ. ಈ ಸಂದರ್ಭದಲ್ಲಿ ಬಾಂಗ್ಲಾದೇಶ ಹಸೀನಾ ಹಸ್ತಾಂತರ ಮತ್ತು ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಭಾರತದ ಜೊತೆ ಮಾತುಕತೆಗಳನ್ನು ನಡೆಸಿತು. ನಮ್ಮ ಮಾತುಕತೆಗಳು ಆರೋಗ್ಯಪೂರ್ಣವಾಗಿದ್ವು, ಫಲಪ್ರದವಾಗಿದ್ವು ಅಂತ ಬಾಂಗ್ಲಾದೇಶ ಹೇಳಿಕೊಂಡಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯೂನಸ್ ಕೊಟ್ಟಿದ್ದ ಹೇಳಿಕೆಗೆ ಭಾರತ ಸಾಫ್ಟ್ ಆಗಿ ಒಂದು ಧಮಕಿ ಕೂಡ ಕೊಟ್ಟಿದೆ. ಯೂನಸ್ಗೆ ಎಚ್ಚರಿಕೆಯನ್ನೂ ಕೊಟ್ಟಿದೆ. ಹಾಗಾದರೆ ಬಿಮ್ಸ್ಟೆಕ್ ಅಲ್ಲಿ ಏನಾಯಿತು? ಬಾಂಗ್ಲಾದ ಈ ಹಂಗಾಮಿ ನಾಯಕನ ಜೊತೆ ಭಾರತದ ಮಾತುಕತೆಗಳ ಅಗತ್ಯ ಇತ್ತಾ? ಬಾಂಗ್ಲಾ ಗಡಿಯಲ್ಲಿ ಭಾರತ ಏನು ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇದು ಯುದ್ಧ ಕಾಲ ಅಲ್ಲ, ಮಾತುಕತೆಗಳ ಕಾಲ. ಅಕ್ಕಪಕ್ಕದ ದೇಶಗಳಲ್ಲಿ ಸರ್ಕಾರಗಳು ಬದಲಾಗ್ತಾ ಇರುತ್ತವೆ. ಪ್ರತಿ ಆಡಳಿತ ಬದಲಾವಣೆಯಲ್ಲಿ ಕೂಡ ನೆರೆಹೊರೆಯ ಕುರಿತಾದ ನೀತಿಗಳು, ನಿರೀಕ್ಷೆಗಳು ಕೂಡ ಬದಲಾಗಬಹುದು. ಆದರೆ ನೆರೆಹೊರೆಯನ್ನೇ ಬದಲಿಸೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಯಾವ ದೇಶದ ಜೊತೆ ನಾವು ಗಡಿ ಹಂಚ್ಕೊಳ್ತೀವಿ, ಅವ್ರ ಜೊತೆ ಸಾಧ್ಯವಾದಷ್ಟು ಉತ್ತಮ ಸಂಬಂಧಗಳನ್ನು ಹೊಂದಿದ್ರೆ ಅದು ಎರಡೂ ದೇಶಗಳಿಗೆ ಒಳಿತು. ಇದು ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಬಾಂಗ್ಲಾದೇಶದ ವಿಷಯಕ್ಕೆ ನಾವು ಬರೋದಾದ್ರೆ, ಭಾರತ ಹಾಗೂ ಬಾಂಗ್ಲಾ ಸಂಬಂಧಗಳು ಕಳೆದ ಕೆಲ ದಶಕಗಳಿಂದ ತುಂಬಾನೇ ಚೆನ್ನಾಗಿದ್ವು. ಆದರೆ ಹಸೀನಾ ಪದಚ್ಯುತಿಯ ನಂತರ ಅಲ್ಲಿ ಸಮಸ್ಯೆಗಳು ಶುರುವಾದವು. ಹಸೀನಾ ಪದಚ್ಯುತಿ ಭಾರತಕ್ಕೆ ಇಷ್ಟ ಆಗಲಿಲ್ಲ. ಆಕೆಗೆ ಭಾರತ ಆಶ್ರಯ ಕೊಟ್ಟಿದೆ, ಅದು ಅಲ್ಲಿನ ಹಂಗಾಮಿ ಸರ್ಕಾರಕ್ಕೆ ಇಷ್ಟ ಆಗಲಿಲ್ಲ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು, ಕೊಲೆಗಳು, ಮತೀಯ ಅಸಹನೆಗಳು ಹೆಚ್ಚಾದವು. ಈ ಬಗ್ಗೆ ಭಾರತ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಹೋಯಿತು. ಭಾರತದಲ್ಲಿ ಆಶ್ರಯ ಪಡ್ಕೊಂಡಿದ್ದ ಹಸೀನಾ ಇಲ್ಲಿಂದ ಕೂಡ ಕೆಲ ಹೇಳಿಕೆಗಳನ್ನು ಕೊಡ್ತಾ ಹೋದ್ರು. ಆದ್ದರಿಂದ ಬಾಂಗ್ಲಾದ ಹಂಗಾಮಿ ಸರ್ಕಾರ ಕೆರಳ್ತಾ ಹೋಯಿತು. ಇದೆಲ್ಲದರ ಪರಿಣಾಮ ಭಾರತ ಬಾಂಗ್ಲಾ ಸಂಬಂಧಗಳು ಹಳಸ್ತಾ ಹೋದವು. ಬಾಂಗ್ಲಾದ ಹಂಗಾಮಿ ನಾಯಕ ಅಲ್ಲಿ ಹೆಚ್ಚು ದಿನಗಳ ಕಾಲ ಇರೋದಿಲ್ಲ ಅನ್ನೋದು ನಿಜ. ಆತ ಮುಂದಿನ ವರ್ಷದ ಹೊತ್ತಿಗೆ ಅಲ್ಲಿಂದ ಎದ್ದು ಹೋಗಬೇಕು. ಆದರೆ ಅಷ್ಟರಲ್ಲಿ ಎರಡೂ ದೇಶಗಳ ನಡುವೆ ಮತ್ತೆ ಸಂಬಂಧ ಸುಧಾರಣೆನೇ ಆಗದಷ್ಟು ಹಳಸಿ ಹೋಗಬಾರದು. ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಕಡೆಗೂ ಬಾಂಗ್ಲಾದ ಯೂನಸ್ ಜೊತೆ ಮಾತುಕತೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ ಮತ್ತು ಬಿಮ್ಸ್ಟೆಕ್ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿ ಹಾಗೂ ಬಾಂಗ್ಲಾದ ಯೂನಸ್ ಇಬ್ಬರು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ, ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಆ ಮೂಲಕ ಇಬ್ಬರ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ನಡೀಬಹುದು ಅನ್ನೋ ಸಣ್ಣ ಸೂಚನೆ ಕೂಡ ಸಿಕ್ಕಿತ್ತು. ಆ ಸಭೆ ಕೂಡ ಇವತ್ತು ನಡೆದು ಹೋಗಿದೆ. ಈ ಸಂದರ್ಭದಲ್ಲಿ ಯೂನಸ್ ಪ್ರಧಾನಿ ಮೋದಿಯವರಿಗೆ ಒಂದು ಫೋಟೋ ಗಿಫ್ಟ್ ಕೊಟ್ಟಿದ್ದಾರೆ. 2015ರ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಸಂದರ್ಭದಲ್ಲಿ ನೊಬೆಲ್ ಯೂನಸ್ಗೆ ಗೋಲ್ಡ್ ಮೆಡಲ್ ಅನ್ನು ಕೊಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಯೂನಸ್ ಅನ್ನ ಅಭಿನಂದಿಸ್ತಾ ಇರೋ ಫೋಟೋ. ಗೆಳೆಯರೆ, ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೂನಸ್ ಚೈನಾ ಭೇಟಿ, ಅಲ್ಲಿ ಆತನ ಮಾತುಗಳ ಬಗ್ಗೆ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಚೈನಾಗೆ ಹೋಗಿದ್ದ ಯೂನಸ್ ಅಲ್ಲಿ ನಿಂತು ಭಾರತದ ಈಶಾನ್ಯ ರಾಜ್ಯಗಳು ಸಮುದ್ರ ಸಂಪರ್ಕದಿಂದ ವಂಚಿತವಾಗಿವೆ, ಅವು ಲ್ಯಾಂಡ್ ಲಾಕ್ ರಾಜ್ಯಗಳು, ಈ ಭಾಗದಲ್ಲಿನ ಸಮಸ್ತ ಸಮುದ್ರದ ಸಂರಕ್ಷಕರು ನಾವೇ, ಹೀಗಾಗಿ ನೀವು ಬಾಂಗ್ಲಾದೇಶಕ್ಕೆ ಬನ್ನಿ, ಇಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಿ ಉತ್ಪಾದನೆ ಮಾಡಿ ಇಲ್ಲಿಂದ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಕೂಡ ನೀವು ವಿಸ್ತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನಾಡಿದ್ರು. ಅದಕ್ಕೆ ಭಾರತದಿಂದ ವ್ಯಾಪಕ ಖಂಡನೆ ವ್ಯಕ್ತವಾಯಿತು. ತ್ರಿಪುರಾದ ನಾಯಕರು ನಮಗೂ ಸಮುದ್ರ ಸಂಪರ್ಕ ಬೇಕಿದೆ, ಹೀಗಾಗಿ ಚಿತ್ತಗಾಂಗ್ ಅನ್ನ ವಶಪಡಿಸಿಕೊಳ್ಳುವ ಕಾಲ ಹತ್ತಿರ ಆಗಿದೆ. ಭಾರತ ಚಿತ್ತಗಾಂಗ್ ಅನ್ನ ವಶಪಡಿಸಿಕೊಂಡ್ರೆ ತ್ರಿಪುರಾಗೆ ಸಮುದ್ರ ಮಾರ್ಗ ಸಿಕ್ಕಿಬಿಡುತ್ತೆ ಅಂತ ಹೇಳಿದ್ರು. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾಸ್ ಸರ್ಮಾ ಕೂಡ ಈಶಾನ್ಯ ರಾಜ್ಯಗಳ ಜೊತೆ ಭಾರತದ ಮುಖ್ಯ ಭೂಮಿಗೆ ಹೆಚ್ಚು ಸಂಪರ್ಕ ಜಾಲಗಳನ್ನು ಬೆಳೆಸ್ಕೋಬೇಕು, ರೈಲ್ವೆ ನೆಟ್ವರ್ಕ್ ಅನ್ನ ಇನ್ನಷ್ಟು ಬಲಿಷ್ಠಗೊಳಿಸಬೇಕು, ಸಿಲಿಗುರಿ ಕಾರಿಡಾರ್ ಅನ್ನ ನಾವು ವಿಸ್ತರಿಸಿಕೊಳ್ಳಬೇಕು ಅನ್ನೋ ಥರದ ಮಾತುಗಳನ್ನು ಕೂಡ ಆಡಿದ್ರು. ಗೆಳೆಯರೆ, ಇಲ್ಲಿ ಬಾಂಗ್ಲಾನ ಆಕ್ರಮಿಸಿಕೊಂಡು ಬಿಡಬೇಕು ಅಂತ ಭಾರತದ ರಾಜಕಾರಣಿಗಳು, ಭಾರತದ ಸಿಲಿಗುರಿ ಕಾರಿಡಾರ್ ಅನ್ನ ನಾವು ನಮ್ಮ ಕೈಗೆ ತಗೊಂಡು ಬಿಡಬೇಕು ಅಂತ ಬಾಂಗ್ಲಾದ ರಾಜಕಾರಣಿಗಳು ಮಾತಾಡುವುದರಿಂದ ಅಲ್ಲಿ ಏನೂ ಆಗೋದಿಲ್ಲ ಮತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಯಾರ ನೆಲವನ್ನು ಆಕ್ರಮಿಸಿಕೊಳ್ಳೋದಕ್ಕೂ ಆಗೋದಿಲ್ಲ. ತೈವಾನ್ ಅನ್ನೋ ಪುಟ್ಟ ಭೂಮಿಯನ್ನು ಆಕ್ರಮಿಸ್ಕೋಬೇಕು ಅಂತ ಎಷ್ಟೇ ಬಯಸಿದ್ರು ಚೈನಾದಂಥ ಚೈನಾಗೆ ಅದು ಇದುವರೆಗೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ದೇಶಗಳು ರಷ್ಯಾದ ಥರ ಅಗ್ರೆಸಿವ್ ಆಗಿ ಅಕ್ಕಪಕ್ಕದ ದೇಶಗಳ ಮೇಲೆ ಬೀಳೋದಕ್ಕೂ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಒತ್ತಡಗಳು, ನಿರ್ಬಂಧಗಳು, ಅಭಿಪ್ರಾಯಗಳು, ಬೆಂಬಲಗಳು, ಹೀಗೆ ಅಲ್ಲಿ ಏನೇನೋ ಕೆಲಸ ಮಾಡುತ್ತವೆ. ಆದರೆ ಒಂದು ದೇಶವನ್ನ ವ್ಯಾಪಾರ ಸಂಬಂಧಗಳ ಮೂಲಕ, ನಿರ್ಬಂಧಗಳ ಮೂಲಕ, ಟ್ಯಾರಿಫ್ಗಳ ಮೂಲಕ ಮಣಿಸೋದು ಕಷ್ಟದ ಕೆಲಸ ಅಲ್ಲ. ಇರಲಿ, ಇಲ್ಲಿ ಬಾಂಗ್ಲಾದ ಯೂನಸ್ ಚೈನಾಗೆ ಹೋಗಿ ಅಲ್ಲಿ ಮಾತುಕತೆಗಳನ್ನು ನಡೆಸಿ ಬಂದು ಬೆನ್ನಲ್ಲೇ
ಭಾರತದಲ್ಲಿ ಆ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಬಾಂಗ್ಲಾಗೆ ಸರಿಯಾದ ಕೌಂಟರನ್ನು ಕೊಟ್ಟರು. ಭಾರತ ಅತ್ಯಂತ ಉದ್ದದ ಸಮುದ್ರ ತೀರವನ್ನು ಹೊಂದಿದೆ, ಬಂಗಾಳ ಕೊಲ್ಲಿಯ ಉದ್ದಕ್ಕೂ ಭಾರತದ ಕರಾವಳಿ ತೀರ ಇದೆ ಅನ್ನೋದನ್ನ ನೆನಪಿಸೋ ಮೂಲಕ ಬಾಂಗ್ಲಾ ಅನ್ನೋದು ಕೌಪೀನದಷ್ಟೂ ಇಲ್ಲ, ಅದು ಸಮುದ್ರದ ರಕ್ಷಕ ಹೇಗಾದೀತು ಅನ್ನೋ ಪ್ರಶ್ನೆಯನ್ನ ಪರೋಕ್ಷವಾಗಿ ಕೇಳಿದರು. ಈಗ ಬಿಮ್ಸ್ಟೆಕ್ ಸಮ್ಮೇಳನದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈಶಾನ್ಯ ರಾಜ್ಯಗಳು ಅಂದರೆ ಬಿಮ್ಸ್ಟೆಕ್ನ ಹೃದಯ ಭಾಗ ಇದ್ದ ಹಾಗೆ, ಈಶಾನ್ಯ ರಾಜ್ಯಗಳ ಮಹತ್ವ ಬಿಮ್ಸ್ಟೆಕ್ ಅಲ್ಲಿ ತುಂಬಾ ದೊಡ್ಡದಿದೆ ಅಂತ ಹೇಳೋ ಮೂಲಕ ಯಾವನೋ ಇನ್ಯಾವನಿಗೋ ಈಶಾನ್ಯ ರಾಜ್ಯಗಳನ್ನು ಕೊಡೋದಿಕ್ಕೆ ಬಂದಿಲ್ಲಿ ವ್ಯಾಪಾರವನ್ನು ವಿಸ್ತರಿಸಿ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಥರದ ಮಾತುಗಳು ಯಾರಿಗೂ ಶೋಭೆ ತರುವುದಿಲ್ಲ ಅನ್ನೋ ಸಂದೇಶವನ್ನು ಥಾಯ್ಲ್ಯಾಂಡ್ನ ಬಿಮ್ಸ್ಟೆಕ್ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ. ಗೆಳೆಯರೆ, ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಇದೊಂಥರ ಸಾರ್ಕ್ ಇತ್ತಲ್ಲ, ಅದಕ್ಕೆ ಪರ್ಯಾಯ ಸಂಘಟನೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇದರಲ್ಲಿ ಪಾಕಿಸ್ತಾನ ಇಲ್ಲ, ಬದಲಿಗೆ ಇದು ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಏಷ್ಯಾದ ದೇಶಗಳ ಪ್ರಾದೇಶಿಕ ಸಹಕಾರ ಸಂಘಟನೆ. 1997ರಲ್ಲಿ ಇದರ ಸ್ಥಾಪನೆ ಆಯಿತು. ಇದರಲ್ಲಿ ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಭೂತಾನ್, ಮ್ಯಾನ್ಮಾರ್, ಥಾಯ್ಲ್ಯಾಂಡ್ಗಳಿವೆ. ವ್ಯಾಪಾರ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸೋದು, ಸಂಚಾರ, ಪ್ರವಾಸೋದ್ಯಮ, ತಾಂತ್ರಿಕ ಸಹಕಾರವನ್ನು ಅಭಿವೃದ್ಧಿಪಡಿಸೋದು, ಭದ್ರತಾ ಸಹಕಾರ ಮತ್ತು ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಈ ಸಂಘಟನೆಯ ಮೂಲ ಉದ್ದೇಶ. ಇದು ಬಂಗಾಳ ಕೊಲ್ಲಿಯ ಸುತ್ತಮುತ್ತಲಿನ ದೇಶಗಳ ಸಂಘಟನೆ. ಇಲ್ಲಿ ಬಾಂಗ್ಲಾದೇಶ, ಭೂತಾನ್, ನೇಪಾಳ, ಮ್ಯಾನ್ಮಾರ್ಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳೋದು ನಮ್ಮ ಈಶಾನ್ಯ ರಾಜ್ಯಗಳೇ. ಹೀಗಾಗಿ ಈಶಾನ್ಯ ರಾಜ್ಯಗಳನ್ನು ಬಿಮ್ಸ್ಟೆಕ್ನ ಹೃದಯ ಅಂತ ಮೋದಿ ಕರೆದಿದ್ದಾರೆ. ಈ ಮೂಲಕ ಬಾಂಗ್ಲಾದೇಶದ ಆಡಳಿತಾಧಿಕಾರಿಗೊಂದು ಪರೋಕ್ಷ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಬಾಂಗ್ಲಾದೇಶದ ಜೊತೆಗಿನ ಭಾರತದ ಸಂಬಂಧಗಳು ಇತ್ತೀಚೆಗೆ ತುಂಬಾನೇ ಅನ್ನೋಷ್ಟು ಹದಗೆಟ್ಟಿವೆ. ಬಾಂಗ್ಲಾ ಜೊತೆ ಭಾರತ 4096 ಕಿಲೋಮೀಟರ್ಗಳಷ್ಟು ಗಡಿಯನ್ನೂ ಹಂಚಿಕೊಳ್ಳುತ್ತೆ. ಭಾರತ ಬಾಂಗ್ಲಾದೇಶಗಳ ನಡುವೆ ಸುಮಾರು $15 ಬಿಲಿಯನ್ ವ್ಯಾಪಾರ ವಹಿವಾಟುಗಳು ನಡೆಯುತ್ತವೆ. ಇಲ್ಲಿ ಬಾಂಗ್ಲಾದೇಶವನ್ನು ಯಾರು ಆಳ್ತಾರೆ ಅನ್ನೋದಕ್ಕಿಂತ ಭಾರತದ ಜೊತೆಗೆ ಬಾಂಗ್ಲಾದ ಸಂಬಂಧಗಳು ಹೇಗಿವೆ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲೊಂದು ಅಸ್ಥಿರತೆ ಉಂಟಾದರೆ ಭಾರತದ ಗಡಿಗಳ ಮೂಲಕ ಅಕ್ರಮ ವಲಸಿಗರು ಬರೋದು ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಬಾಂಗ್ಲಾದಲ್ಲಿ ಸಾಧ್ಯವಾದಷ್ಟು ಚೈನಾದ ಪ್ರಭಾವ ಮತ್ತು ಚೈನಾದ ಅಸ್ತಿತ್ವ ಬೆಳೆಯದ ಹಾಗೆ ಕೂಡ ಭಾರತ ನೋಡ್ಕೋಬೇಕು. ಈ ಹಿಂದೆ ಅಲ್ಲಿ ಹಸೀನಾ ಆಡಳಿತ ಇತ್ತು. ಆಗ ಎರಡೂ ದೇಶಗಳ ಸಂಬಂಧಗಳು ಚೆನ್ನಾಗಿದ್ವು. ಚೈನಾ ಜೊತೆ ಬಾಂಗ್ಲಾದೇಶದ ವ್ಯಾಪಾರ ವಹಿವಾಟುಗಳಿದ್ದರೂ ಕೂಡ ಅಲ್ಲಿ ಭಾರತದ ಹಿತಾಸಕ್ತಿಗಳಿಗೆ ಧಕ್ಕೆ ಆಗದ ಹಾಗೆ ಕೂಡ ಬಾಂಗ್ಲಾದ ಆಡಳಿತ ನೋಡ್ಕೊಳ್ತಾ ಇತ್ತು. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧಗಳಿವೆ ನೋಡಿ. ಇಲ್ಲಿ ಯಾರು ಯಾರಿಗೂ ಮಿತ್ರರಲ್ಲ, ಯಾರು ಯಾರಿಗೂ ಶತ್ರುಗಳು ಅಲ್ಲ. ಅಲ್ಲಿ ಲಾಭ ಮತ್ತು ನಷ್ಟ ಇವೆರಡೇ ಮುಖ್ಯ. ಈಗ ನೋಡಿ, ಚೈನಾ ಪಾಕಿಸ್ತಾನದಲ್ಲಿ ಹೂಡಿಕೆಗಳನ್ನು ಮಾಡಿದೆ. ಅಲ್ಲಿ ಇಮ್ರಾನ್ ಸರ್ಕಾರ ಇದ್ದಾಗ ಇಮ್ರಾನ್ ಖಾನ್ ಜೊತೆಗೆ ಚೈನಾದ ಸಂಬಂಧಗಳು ತುಂಬ ಚೆನ್ನಾಗಿದ್ವು. ಆನಂತರ ಶಹಬಾಜ್ ಸರ್ಕಾರ ಬಂತು. ಚೈನಾ ಜೈಲಿಗೆ ಹಾಕಿರೋ ಇಮ್ರಾನನ್ನು ಬಿಡಿ, ಆತ ನನ್ನ ಗೆಳೆಯ ಅಂತ ಎಲ್ಲೂ ಹೇಳೋದಕ್ಕಾಗಲಿ ಪಾಕಿಸ್ತಾನದ ಮೇಲೆ ಒತ್ತಡ ತರೋದಕ್ಕಾಗಲಿ ಹೋಗಲಿಲ್ಲ. ಇಮ್ರಾನ್ ಜೈಲು ಪಾಲಾದ ಮೇಲೆ ಚೈನಾ ಬಗ್ಗೆ ಮಾತು ಕೂಡ ಆಡಲಿಲ್ಲ. ಬದಲಿಗೆ ಅವರು ಪಾಕಿಸ್ತಾನದ ಸೇನೆಯ ಜೊತೆ ಉತ್ತಮ ಸಂಬಂಧಗಳನ್ನು ಮುಂದುವರಿಸ್ತಾ ಹೋದರು. ಅವ್ರಿಗೆ ಗೊತ್ತಿದೆ, ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಶಾಶ್ವತ ಅಲ್ಲ, ಅಲ್ಲಿ ಸೇನೆಯ ನಿರ್ಧಾರಗಳೇ ಮುಖ್ಯ ಆಗತ್ವೆ. ಹೀಗಾಗಿ ಚೈನಾ ಪಾಕಿಸ್ತಾನದ ಸೇನೆಯ ಜೊತೆ ತನ್ನ ಸಂಬಂಧಗಳನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಯಾವನಾದರೂ ಜೈಲಿಗೆ ಹೋಗಲಿ, ಶಹಬಾಜ್ ಆದರೂ ಜೈಲು ಪಾಲಾಗಲಿ, ಇಮ್ರಾನ್ ಆದರೂ ಜೈಲು ಪಾಲಾಗಲಿ, ಆದ್ದರಿಂದ ಚೈನಾಗೇನಾಗಬೇಕು, ವಿದೇಶಿ ಸಂಬಂಧಗಳು ಹೀಗಿದ್ರೇ ಲಾಭದಾಯಕ. ಸೊ ಇಲ್ಲಿ ಭಾರತ ಬಾಂಗ್ಲಾ ನಡುವಿನ ಸಂಬಂಧಗಳು ಕೂಡ ಲಾಭದ ದೃಷ್ಟಿಯಿಂದ ಮುಂದುವರಿಬೇಕಾಗತ್ತೆ. ಹೀಗಾಗಿ ಬಿಮ್ಸ್ಟೆಕ್ಕಲ್ಲಿ ಭಾರತದ ಪ್ರಧಾನಿ ಮೋದಿ ಹಾಗೂ ನೋಬಲ್ ಯೂನಸ್ ಭೇಟಿ ಅನ್ನೋದು ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇನ್ನು ಹೀಗೆ ಕೈಕುಲುಕಿ ಭಾರತ ಎಲ್ಲವನ್ನ ಮರೀತಿದೆ ಅಂತಲ್ಲ. ಮೊನ್ನೆ ಚೈನಾಗೆ ಹೋಗಿದ್ದ ಸಂದರ್ಭದಲ್ಲಿ ಭಾರತದ ಗಡಿಗೆ 10 ಕಿಲೋಮೀಟರ್ ದೂರದಲ್ಲಿನ ಬ್ರಿಟಿಷ್ ಕಾಲದ ಏರ್ ಸ್ಟ್ರಿಪ್ ಒಂದನ್ನು ಚೈನಾಗೆ ಬಿಟ್ಕೊಡೋ ಬಗ್ಗೆ ಬಾಂಗ್ಲಾದೇಶ ಮಾತುಕತೆಗಳನ್ನು ನಡೆಸಿರೋ ಮಾಹಿತಿ ಕೂಡ ಬರ್ತಾ ಇದೆ. ಜೊತೆಗೆ ಚಿಕನ್ ನೆಕ್ ಅಂದರೆ ಸಿಲಿಗುರಿ ಕಾರಿಡಾರ್ ಬಳಿಯ ಗಡಿ ಭಾಗದಲ್ಲಿ ಚೈನಾ, ಪಾಕಿಸ್ತಾನ ಹಾಗೂ ಬಾಂಗ್ಲಾಗಳು ಕೂಡ ಬೇರೆ ಆಟವನ್ನು ಕಟ್ಟೋ ಸೂಚನೆ ಇರೋದರಿಂದ ಭಾರತ ಅಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಗೆಳೆಯರೆ, ಬಾಂಗ್ಲಾದೇಶದ ರಂಗಪುರ್ ಡಿವಿಷನ್ನಲ್ಲಿ ಲಾಲ್ ಮುನಿರ್ಹಾಟ್ ಜಿಲ್ಲೆಯಲ್ಲಿ ಬಾಂಗ್ಲಾದೇಶ ಚೈನಾದ ಸಹಯೋಗದಲ್ಲಿ ಒಂದು ಏರ್ ಬೇಸನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ ಅಂತ ಯುರೇಷಿಯನ್ ಟೈಮ್ಸ್ನ ವರದಿ ಹೇಳ್ತಾ ಇದೆ.
ಈ ಏರ್ಬೇಸ್ ಬ್ರಿಟಿಷರ ಕಾಲದ್ದು, ಅದು ಇಷ್ಟು ದಿನ ಬಳಕೆಯಲ್ಲಿರಲಿಲ್ಲ. ಈಗ ಅದನ್ನು ಇನ್ನಷ್ಟು ವಿಸ್ತರಿಸುವ ಯೋಜನೆಯನ್ನು ಬಾಂಗ್ಲಾ ಮತ್ತು ಚೈನಾಗಳು ಹಾಕ್ಕೊಳ್ತಾ ಇವೆ. ಇಲ್ಲಿ ಏರ್ಬೇಸ್ ನಿರ್ಮಾಣ ಮಾಡಿದರೂ ಬಾಂಗ್ಲಾಗಿದು ಯುದ್ಧದ ಕಾಲಕ್ಕೇನು ಉಪಯೋಗಕ್ಕೆ ಬರೋದಿಲ್ಲ. ಯಾಕೆಂದರೆ ಭಾರತದ ಗಡಿಗೆ ಬರೀ 10 ಕಿಲೋಮೀಟರ್ ದೂರದಲ್ಲಿ ಏರ್ಬೇಸ್ ನಿರ್ಮಾಣ ಆದರೆ ಅದನ್ನು ನಮ್ಮ ಆರ್ಟಿಲರಿ ಸುಲಭವಾಗಿ ಹೊಡೆದು ಕೆಡವಿಬಿಡುತ್ತೆ. ಅವರಲ್ಲಿ ಎಷ್ಟೇ ಬಲಿಷ್ಠ ಏರ್ ಡಿಫೆನ್ಸನ್ನು ಇಟ್ಕೊಂಡ್ರೂ ಕೂಡ ಕ್ಷಣಾರ್ಧದಲ್ಲಿ ಭಾರತದ ಮಿಸೈಲುಗಳು ಆ ಬೇಸನ್ನು ಧ್ವಂಸ ಮಾಡುತ್ತವೆ. ಸೊ ಇದು ಯುದ್ಧ ಕಾಲಕ್ಕಾಗಿ ನಿರ್ಮಾಣವಾಗ್ತಾ ಇರೋ ಬೇಸ್ ಅಂತೂ ಖಂಡಿತ ಅಲ್ಲ. ಇದು ಭಾರತದ ವಿರುದ್ಧ ಜಾಸೂಸಿ ಮಾಡೋದಕ್ಕೆ ಡ್ರೋನುಗಳು ಹಾಗೂ ಅತಿ ಕಡಿಮೆ ಎತ್ತರದಲ್ಲಿ ಹಾರಾಡುವ ಹೆಲಿಕಾಪ್ಟರ್ಗಳ ಮೂಲಕ ಭಾರತದ ಗಡಿಯಲ್ಲಿ ಆಯುಧಗಳನ್ನು, ಡ್ರಗ್ಸ್ ಹಾಗೂ ಇನ್ನಿತರ ವಸ್ತುಗಳನ್ನು ಡ್ರಾಪ್ ಮಾಡೋದಕ್ಕೆ, ಈಶಾನ್ಯ ಭಾರತದ ಭಾಗದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು, ಪ್ರತ್ಯೇಕತಾವಾದವನ್ನು ಹೆಚ್ಚು ಮಾಡೋದಕ್ಕೆ, ಹಾಗೆ ಭಾರತದ ಸಮುದ್ರ ಚಟುವಟಿಕೆಗಳು, ಮಿಸೈಲ್ ಟೆಸ್ಟ್ಗಳು ಮುಂತಾದವುಗಳ ವಿರುದ್ಧ ಚೈನಾ ಕಣ್ಣಿಡೋದಕ್ಕೆ ಈ ಏರ್ ಸ್ಟ್ರಿಪ್ ಮತ್ತು ಬೇಸು ಮುಂದಿನ ದಿನಗಳಲ್ಲಿ ಬಳಕೆಯಾಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಭಾಗದ ಗಡಿಗಳಲ್ಲಿ ಚೈನಾದ ಪ್ರೆಸೆನ್ಸ್ ಹೆಚ್ಚಲಿದೆ ಅನ್ನೋ ಕಾರಣಕ್ಕೆ ಭಾರತ ಕೂಡ ಇಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸಿಲಿಗುರಿ ಕಾರಿಡಾರ್ ಬಳಿ ಸುಕ್ನಾದಲ್ಲಿ ಭಾರತದ ತ್ರಿಶಕ್ತಿ ಕೋರ್ ಪಡೆಗಳಿವೆ. ಈ ಪಡೆ ರೈಫಲ್, ಫೈಟರ್ ಜೆಟ್ಟುಗಳು, ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು ಸುಧಾರಿತ ವಾಯುರಕ್ಷಣಾ ವ್ಯವಸ್ಥೆಗಳು ಸೇರಿದಂತೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಭಾರತೀಯ ವಾಯುಪಡೆಯ ಮಿಗ್ ವಿಮಾನದ ಜೊತೆಗೆ ಹಾಶಿಮರಾ ವಾಯುನೆಲೆಯಲ್ಲಿ ರಫೇಲ್ ಫೈಟರ್ ಜೆಟ್ಗಳ ಸ್ಕ್ವಾಡ್ರನ್ ಒಂದನ್ನು ನಿಯೋಜನೆ ಮಾಡಿದ್ದಾರೆ. ಸಂಭಾವ್ಯ ಬೆದರಿಕೆಗಳನ್ನು ತಡೆಯೋದಕ್ಕೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳ ರೆಜಿಮೆಂಟ್ ಒಂದನ್ನು ಕೂಡ ಈ ಕಾರಿಡಾರಲ್ಲಿ ನಿಯೋಜನೆ ಮಾಡಲಾಗಿದೆ. ತ್ರಿಶಕ್ತಿ ಕೋರ್ ಹಾಗಾಗಿ T-90 ಬ್ಯಾಟಲ್ ಟ್ಯಾಂಕ್ಗಳ ಜೊತೆ ಲೈವ್ ಫೈರ್ ಡ್ರಿಲ್ಗಳನ್ನು ಕೂಡ ಮಾಡ್ತಾ ಇರುತ್ತೆ. ಗೆಳೆಯರೆ, ಇದು ಬಾಂಗ್ಲಾದೇಶವನ್ನು ಗುರಿಯಾಗಿಸಿಕೊಂಡು ಭಾರತ ಮಾಡಿಕೊಂಡಿರೋ ತಯಾರಿ ಖಂಡಿತ ಅಲ್ಲ. ಬಾಂಗ್ಲಾಗಾದರೆ ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಕೂಡ ಭಾರತಕ್ಕಿಲ್ಲ. ಆದರೆ 2017ರ ಡೋಕ್ಲಂ ಬಿಕ್ಕಟ್ಟಿನ ಸಮಯದಲ್ಲಿ ಭಾರತೀಯ ಪಡೆಗಳು ಭೂತಾನ್ ಪ್ರದೇಶದಲ್ಲಿ ರಸ್ತೆ ನಿರ್ಮಿಸುವ ಚೀನಾದ ಪ್ರಯತ್ನಗಳನ್ನು ಯಶಸ್ವಿಯಾಗಿ ಎದುರಿಸಿದ್ವು, ತಡೆದ್ವು. ಆ ಸಂದರ್ಭದಲ್ಲಿ ಅಲ್ಲೊಂದು ಸಂಘರ್ಷ ಉಂಟಾಯಿತು. ಇನ್ನು ಈಗ ಬಾಂಗ್ಲಾದೇಶವೇ ಚೈನಾನ ತನ್ನ ನೆಲಕ್ಕೆ ಆಹ್ವಾನಿಸ್ತಾ ಇದೆ. ಈ ಅವಕಾಶವನ್ನು ಬಳಸಿಕೊಂಡು ಚೈನಾ ಭಾರತದ ಗಡಿಯಲ್ಲಿ ಮತ್ತೇನಾದರೂ ಕಿತಾಪತಿ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹೀಗಾಗಿ ಆ ಗಡಿಯಲ್ಲಿ ತನ್ನ ಆಯುಧ ನಿಯೋಜನೆಗೆ ಭಾರತ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಈಗ ಎರಡೂ ದೇಶಗಳ ನಾಯಕರು ಮಾತುಕತೆಗಳನ್ನು ನಡೆಸಿದ್ದಾರೆ. ಈ ಮಾತುಕತೆಗಳ ನಂತರ ಭಾರತ ಮತ್ತು ಬಾಂಗ್ಲಾದ ಸಂಬಂಧಗಳು ಸುಧಾರಣೆ ಆಗಬೇಕು. ಅಕಸ್ಮಾತ್ ಹಾಗಾಗಲಿಲ್ಲ ಅಂದರೆ ಅದಕ್ಕೆ ಯಾವ ಮದ್ದನ್ನು ಅರಿಬೇಕು ಅನ್ನೋದು ಭಾರತಕ್ಕೆ ಗೊತ್ತೇ ಇದೆ. ಬಾಂಗ್ಲಾದ ಮೇಲೆ ಒಂದಷ್ಟು ಟ್ಯಾರಿಫ್ಗಳನ್ನು ಹೇರ್ತಾ ಹೋದರೆ, ಬಾಂಗ್ಲಾದ ವ್ಯಾಪಾರವನ್ನು ನಿರ್ಬಂಧಿಸಿದರೆ, ಬಾಂಗ್ಲಾಗೆ ಬೇಕಾದ ಅಗತ್ಯ ವಸ್ತುಗಳ ಸರಬರಾಜನ್ನು ಭಾರತ ನಿಲ್ಲಿಸಿದರೆ ಸಹಜವಾಗಿ ಬಾಂಗ್ಲಾ ಒಂದು ದಾರಿಗೆ ಬಂದುಬಿಡುತ್ತೆ. ಅಷ್ಟರ ಮೇಲೂ ಮಾತು ಕೇಳದೇ ಇದ್ದರೆ ಬಾಂಗ್ಲಾದೇಶದಲ್ಲಿ ಪ್ರತ್ಯೇಕತಾವಾದವನ್ನು ಹೆಚ್ಚು ಮಾಡೋದು ಭಾರತಕ್ಕೆ ಕಷ್ಟ ಆಗೋದಿಲ್ಲ. ಹಾಗೆ ಯುನಸ್ ಸರ್ಕಾರದ ವಿರೋಧಿಗಳನ್ನು ಒಂದುಗೂಡಿಸಿ ಯುನಸ್ ವಿರುದ್ಧ ಅವರು ಸಿಡಿದೇಳೋ ಹಾಗೆ ಮಾಡೋದು ಕೂಡ ಭಾರತಕ್ಕೆ ತುಂಬ ದೊಡ್ಡ ವಿಷಯ ಏನಾಗೋದಿಲ್ಲ. ಆದರೆ ಭಾರತ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋಬಾರ್ದು ಅನ್ನೋ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇದ್ದಂತಿದೆ. ಮಾತುಕತೆಗಳ ಮೂಲಕ ಬಾಂಗ್ಲಾನ ಸರಿಪಡಿಸುವ ಪ್ರಯತ್ನವೊಂದನ್ನು ಇಲ್ಲಿ ಭಾರತ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದು ಗೆಳೆಯರೆ, ಬಿಮ್ಸ್ಟೆಕ್ ಸಮ್ಮೇಳನದ ಅಂಗವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾದ ನೋಬೆಲ್ ಯೂನುಸ್ನನ್ನು ಭೇಟಿಯಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.